ನಾನು ಎಂ ಲಕ್ಷ್ಮಣ ಕೆಪಿಸಿಸಿ ವಕ್ತಾರ. ನಿನ್ನೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾನು ಕೆಪಿಸಿಸಿ ಕಚೇರಿ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಪ್ರೆಸ್ ಮೀಟ್ ಮಾಡಿದ ನಂತರ ಒಂದಷ್ಟು ಬಿಡದಿ ಭಾಗದ ರೈತರ ಮುಖಂಡರು, ಆಮೇಲೆ ಕೆಲವು ಸಂಘಟನೆಯವರು ಮತ್ತೆ ರಾಜಕೀಯ ಪಕ್ಷಗಳು ಅವರೆಲ್ಲ ಫೋನ್ ಮಾಡಿದ್ರು. ಒಂದಷ್ಟು ಮಾಹಿತಿಯನ್ನು ಏನು ಬೇಕು ಕೊಡುವಂತ ಕೆಲಸವನ್ನು ಮಾಡಿದ್ರೆ ಅದರಲ್ಲಿ ಒಂದು ಇವತ್ತು ವಿಡಿಯೋ ವೈರಲ್ ಆಗಿದೆ. ನಾನು ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡಿ ಅದೆಲ್ಲ ಕ್ಯಾನ್ಸಲ್ ಮಾಡಿಸ್ತೀನಿ, ಅದು ಕ್ಯಾನ್ಸಲ್ ಆಗುತ್ತೆ, ಬಿಡದಿ ಪ್ರಾಜೆಕ್ಟೇ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥ ವಿಡಿಯೋ ಏನು ವೈರಲ್ ಆಗಿದೆ ಅದು ನನ್ನ ವಾಯ್ಸ್ ಅಲ್ಲ, ಯಾರೋ ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು. ಅದು ಕುತಂತ್ರ, ಮೋಸ್ಟ್ಲಿ ಬಿಜೆಪಿ ಇಲ್ಲ JDS ಕುತಂತ್ರ ಆಗಿರುತ್ತೆ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಯಾರ ಹತ್ರನೂ ಆ ಥರ ಮಾತಾಡುವಂಥ ಕೆಲಸವನ್ನು ಮಾಡಿಲ್ಲ. ನಾನು ಎಲ್ಲರಿಗೂ ರಿಪ್ಲೈ ಕೊಟ್ಟಿರುವಂಥದ್ದು PMRDA ಪ್ರಕಾರ ಎಷ್ಟು ರೈತರು ಇದ್ದಾರೆ, ಎಷ್ಟು ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ, ಎಷ್ಟು ರೈತರು ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಹೇಳಿದ್ದೀನಿ. 90% ರೈತರು ಒಪ್ಪಿಗೆ ಕೊಟ್ಟಿರುವಂಥದ್ದಕ್ಕೆ ನಮ್ಮಲ್ಲಿ PMRDನಲ್ಲಿ ಇರುವಂಥ ದಾಖಲೆಗಳ ಸಮೇತ ನಾನು ನಿನ್ನೆ ದಿವಸ KPCC ಕಚೇರಿಯಲ್ಲಿ ಬಿಡುಗಡೆ ಮಾಡಿದೆ. ಅಷ್ಟಕ್ಕೆ ಸೀಮಿತವಾಗಿದ್ದೀನಿ ಹೊರತು ನನಗೆ ಕೆಟ್ಟ ಹೆಸರು ತರಬೇಕು, ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಆ ರೀತಿ ನನ್ನ ವಾಯ್ಸ್ ಅನ್ನ ಮಾರ್ಫ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಹರಿಬಿಟ್ಟಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈಗ ಏನು ವೈರಲ್ ಆಗಿದೆ ವಿಡಿಯೋ, ಅದು ವಿಡಿಯೋ ನನಗೂ ವಾಯ್ಸು ನಂದಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಕಾನೂನಾತ್ಮಕವಾಗಿ ಆಗಲಿ DGPಗೆ ಅದನ್ನು ಕಳಿಸಿ ಆಕ್ಷನ್ ತಗೊಳ್ಳುವಂಥದಕ್ಕೆ ಇನಿಷಿಯೇಟ್ ಮಾಡಿದ್ದೀವಿ. ಆಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಇದರಲ್ಲಿ ಇಂಥದ್ರಲ್ಲಿ ಬಿಜೆಪಿ ಮತ್ತು JDS ಬಹಳ ಎಕ್ಸ್ಪರ್ಟ್ ಇದ್ದಾರೆ. ಇಶ್ಯೂನ ಡೈವರ್ಟ್ ಮಾಡುವಂಥ ದೃಷ್ಟಿಯಿಂದ ಈ ಥರ ವಾಯ್ಸ್ನ ಮಾರ್ಕ್ ಮಾಡುವಂಥದ್ದು, ಇನ್ನೇನೋ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ವಿಡಿಯೋ ವಾಯ್ಸು ನಂದಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವಂಥದ್ದು DGPಗೆ ಈಗಾಗಲೇ ನಾನು ದೂರನ್ನು ಕೊಟ್ಟಿದ್ದೇನೆ.